ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಅನಾಥ ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ. ಧಾರವಾಡ ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಉತ್ತರ ಕರ್ನಾಟಕದ ದಿವಂಗತ ಎ.ಜಿ. ಮುಧೋಳ್ ಅಭಿಮಾನಿಗಳ ಬಳಗ, ಕರ್ನಾಟಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿ, ಎಐಟಿಯುಸಿ ಸಂಯೋಜಿತ ರಾಷ್ಟ್ರೀಯ ಮಹಿಳಾ ಸಂಘಟನೆ ಹಾಗೂ ಧಾರವಾಡ ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘದ ವತಿಯಿಂದ ಅನಾಥ ಮಕ್ಕಳು ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಇಂದು ಧಾರವಾಡ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳಾದ ಪಿ.ಡಿ. ನದಾಫ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಅನ್ವರ್ ಮುಧೋಳ್, ರಾಜಶೇಖರ್ ಮೆಣಸಿನಕಾಯಿ, ಮುನಾಫ್ ಖಾನ್ ಬಳ್ಳಾರಿ, ಬಿ.ಎ. ಮುಧೋಳ್, ರಾಮಚಂದ್ರ ಶಳಕೆ, ಬಸವರಾಜ್ ಪವಾರ್ ಹಾಗೂ ಶಂಕರ್ ಕೋಟೆಯವರು ದ್ವೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಏಜಾಜ್ ಮುಧೋಳ್, ಮಂಜುನಾಥ್ ಶಿಂದೆ, ಸಿಕಂದರ್ ನದಾಫ್, ಫಾತಿಮಾ ತಡಕೋಡ್, ನಜೀರ್ ಮುಲ್ಲಾ, ಶೈನಾಜ್ ಅಮರ್ಗೋಳ್, ಗೀತಾ ಕಟಗಿ, ಮಹಾದೇವಿ ಉಪಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಯಾಕಂತಂದ್ರೆ ಇವತ್ತು ಬಡವರ ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಏನಂತೀವಿ ಅಂತಂದ್ರೆ ಬಡವರ ಮಕ್ಕಳು ಓದೋದಿಲ್ಲ ಅಂತಂದ್ರೆ ನಿಜವಾದ ಬಡವರ ಮಕ್ಕಳ ಓದಿ ಮುಂದೆ ಬರ್ತಾರೆ. ಯಾಕಂದ್ರೆ ಅವರು ಬಹಳ ಕಷ್ಟ ಜೀವಿಗಳು ಇರ್ತಾರೆ. ಅವರು ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟ ಇದೆ, ನಮ್ಮ ಮನೆಯ ಇವತ್ತೇನಾದರೂ ಮುಂದೆ ಬರಬೇಕಪ್ಪ, ಮುಂದೆ ನಡೆಯಬಹುದು ಅಂತಂತಂದ್ರೆ ನಾವು ವಿದ್ಯೆಯಿಂದ ಸಾಧಿಸಬಹುದು. ಆದ ಕಾರಣ ಇವತ್ತು ಬಹಳ ಅಚ್ಚುಕಟ್ಟವಾಗಿ ಇವತ್ತು ಕಟ್ಟಡ ಕಾರ್ಮಿಕರು ಹಾಗೂ ಮಹಿಳಾ ಫೆಡರೇಷನ್ ಸಂಯುಕ್ತ ಆಶ್ರಯದಲ್ಲಿ ಬಹಳ ಅಚ್ಚುಕಟ್ಟವಾಗಿ ಇವತ್ತು ದಿವಸ ಕಾರ್ಯಕ್ರಮ ನಾವೇನು ಏರ್ಪಡಿಸಿದ್ದೀರಿ, ಇದಕ್ಕೆ ನಾವು ಕೊಟ್ಟುಬಂದಾಗಿ ಅಭಿನಂದಿಸ್ತೀವಿ. ಯಾಕಂದ್ರೆ ಈ ಸಂಘಟನೆ ಕಳೆದ 6-7 ವರ್ಷಗಳಿಂದ ಸತತವಾಗಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡಿ ಇವತ್ತು ಪೀರ್ ಸಾಹೇಬ್ ಅವರ ನೇತೃತ್ವದೊಳಗೆ ಅವರದಾದಂಥ ಒಂದು ತಂಡ ಇದೆ. ಬಹಳ ಶಿಸ್ತು ಹಾಗೂ ಪ್ರಾಮಾಣಿಕವಾಗಿ ಇಂಥ ಕೆಲಸದಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ಮೂಲಕ ಹೋರಾಟ ಮಾಡುವ ಮೂಲಕ ತಮಗೆ ಹಕ್ಕು ಕೊಡಿಸುವಂತಹ ಕೆಲಸ ಯಾರಾದರೂ ಮಾಡ್ತಾರಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ದಿವಂಗತ ಎ.ಜಿ. ಮುಧೋಳ್ ಕಟ್ಟಡ ಹಾಗೂ ಇತರ ನಿರ್ಮಾಣ ಸಂಘದವರು ಮಾಡ್ತಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲಿಕ್ ಜಾನ್ ಮುಲ್ಲಾನವರ ಅಂಚಿನಗಿರಿ ನಮ್ಮ ಮುದ್ಗಿ ಸಾಹೇಬ್ರು, ನಮ್ಮ ಶೇಖರ್ ಗೌಡ್ರು, ಇವೆಲ್ಲರೂ ಸ್ವಲ್ಪ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ರಿ. ಮಂಗಳಗಟ್ಟಿ ಸರ್ ಎಲ್ಲ ಪೂರ್ವ ರೆಡಿ ಮಾಡ್ತಾರೆ. ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕು. ನದಾಪ ಇವ್ರ 3 ಮಂದಿ ಅಂಜುಮುಗ ಇವ್ರಷ್ಟರು ಕೂಡಿ ಒಂದು ಸನ್ಮಾನ ಮಾಡ್ಬಾನ ನಮ್ಮ ಪದಾಧಿಕಾರಿ ಕಡು ಕರೀರವ್ರಿಗೆ. ಹಲೋ 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 ಭಾರತ್ ಮಾತಾ ಕೆ
ನಾವೆಲ್ಲರೂ ಇಲ್ಲ ಇಲ್ಲ ಅನಿಸುತ್ತೆ. ಬರೋ ಭಾರತ್ ಪತಾಕೆ ನಿಮಗೋಸ್ಕರವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ನಡೀಬೇಕಾಗಿತ್ತಂದ್ರ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ದಿವಂಗತ ಎಜೆ ಮುದೋಳ್ ಸಾಹೇಬ್ರ ಅವ್ರ ನೆನಪಿನ ಕಾರಣಕವಾಗಿ ಅವ್ರ ಸಹೋದರ ಅಂತ ಮುದೋಳ್ ಸಾಹೇಬ್ರ ಈ ಸಂಸ್ಥೆಯನ್ನು ಹುಟ್ಟಾಕಿ ಮುನ್ನೋಡ್ಸಕ ಕಾರಣೀಭೂತರಾದಂತ ಇವರು ಜೋರಾದ ಚಪ್ಪಳೆ ಬರ ತಮ್ಮೆಲ್ಲರ ಮೂಲಕವಾಗಿ ಸಂಘದ ಅಧ್ಯಕ್ಷರನ್ನ ಇದಾರ. ನೀವು ಏನಾರ ತೊಂದ್ರೆ ಆದ್ರೆ ನಾನು ಇರ್ತೇನೆ ಅಂತ ಜೋರಾಗಿ ಅವ್ರಿಗೆ ನಿಮ್ಮೆಲ್ಲರಿಗೆ ಹೊರಟ್ಕೊಟ್ಟಾರಲ್ಲ, ನೀವು ಖಂಡಿತ ಹಾಗೆ ತಿಳ್ಕೊಬೇಡ್ಕಂದ. ಹೆಂಗ್ ಓದಬೇಕಪ್ಪ ಅಂತ ಹಗಲಿ ರಾತ್ರಿ ಓದಿ ರಿಸಲ್ಟ್ ನ್ಯೂಸ್ ಇಡೀ ಕರ್ನಾಟಕ ನಿಮ್ಮನ್ನು ನೋಡುವಂಗ ನಿಮ್ಮನ್ನು ಓದುವಂಗ ಆಗ್ಬೇಕ. ಆ ತನಾಗ ಓದ್ಬೇಕು ಮಕ್ಕಳೇ. ಒಂದ ತಂದೆ ತಾಯಿಗೆ ಮಗು ಒಬ್ಬ ಇರ್ತಾನ, ಅವನು ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಡಿಸಿ ಬೆಳೆಸಿರ್ತಾರ. ಉತ್ತಮವಾದಂತ IAS ಅಧಿಕಾರಿ ಆಗಿ ಬಂದಿರ್ತಾನ. ಪ್ರಥಮ ಸ್ಯಾಲ್ರಿ ಅಂತ ತಾಯಿ ಕೊಡ್ತಾಳ. ತಾಯಿ ತಾಳಲ್ಲ ಕಂದ ನಿಮ್ಮ ಅಪ್ಪಗ ಕೊಡಂತಾಳ. ನಿಮ್ಮ ಅಪ್ಪಗ ಕೊಡಂತ ಅಮ್ಮ ಅಪ್ಪ ಕೊಡಲ್ಲ, ನಾನ್ ನಿನಗೆ ಕೊಡ್ತೇನೆ ಅಂತ ಇಲ್ಲ ಕುಸಲ ನಿಮ್ಮ ಅಪ್ಪ ಕೊಡಂದ್ರೆ ಇಲ್ಲಮ್ಮ ನಾ ಕೈ ಮಾಡಿ ನನ್ ಕೊಡ್ತಿದ್ದ. ಚಾಕ್ಲೇಟ್ ಕೊಡ್ಲೆ ಅಪ್ಪ ಕೈ ಮೇಲೆ ನನ್ ಕೊಡ್ತಿದ್ದ. ತದನಂತರ ನನ್ನ ಪುಸ್ತಕ ಬೇಕು, ಪೆನ್ ಬೇಕು, ಬ್ಯಾಗ್ ಬೇಕು ಅಂತ ಕೂಡಲಿನ ಈ ತನಕ ಕೈ ಹಾಕಿ ಕೂಡಲಿನ ಅಪ್ಪ ಮೇಲೆ ಕೊಡ್ತಿದ್ದ. ಅದಕ್ಕೆ ಅಪ್ಪನ ಕೈಯ ತಳಗಾಗ್ಬಾರ್ದು, ಅಪ್ಪನ ಕೈಯ ಮ್ಯಾಲ ಇರ್ಬೇಕು. ನನಗ ಲೈಫ್ ನಾಗ ಹೀರೋ ಯಾರಪ್ಪ ಅಂದ್ರೆ ನನ್ನ ತಂದೆ ಅಮ್ಮ ಅಂದ ಕೂಡಲಿನ ಆ ಕಲಿಸಿದ ಸಂಸ್ಕಾರವನ್ನು ಆ ಮಗು ಮಾತಿನ ರೂಪದಾಗ ತೀರ್ಸ್ಕೊಂಡ. ಆ ತನ್ನಾಗ ತಾಯಿ ತಂದೆ ಮಗುವಿಗೆ ಯಾವತ್ತು ಕೆಡ್ಕಣ ಬಯಸಿಗಿಲ್ಲ. ಅದಕ್ಕೋಸ್ಕರವಾಗಿ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತಾರ. ನೀವೆಲ್ಲ ಒಳ್ಳೆ ಈ ಮುದೋಳಣ್ಣವ್ರಾಯ್ತು, ಅವ್ರ ಅಧ್ಯಕ್ಷರಾಯ್ತು. ಅದೇ ತನ್ನಾಗಿ ಹೇಳದಿಂದ ಸುಮಾರು 3-4 ತಿಂಗಳಗಟ್ಲೆ ಯೋಜನೆ ಹಾಕೊಂಡು ಕಿಶಿಂದ ಅಂತ ಮಕ್ಕಳನ್ನ ಗುರ್ತಾ ಮಾಡಿ ಕಿಶಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೆಸಲಾಕ ಕಾರಣಭೂತರ ಅಂತಾರೆ. ಯಾರಪ್ಪ ಅಂದ್ರೆ ನಮ್ಮ ನದಾಪಣ್ಣರು ಅಂತ ಮಕ್ಕಳನ್ನ ಬಡವ್ರ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಇರಲಾದ ಮಕ್ಕಳು ಪ್ರೋತ್ಸಾಹ ನೀಡಿ ಕಿಶಿಂದ ನಮ್ಗೆ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟನ್ನ ಆ ಮಕ್ಕಳಿಗೆ ಮುನ್ನೋಡ್ಲಿಕ್ಕೆ ಕೊಟ್ರ. ಅದಕ್ಕಿಂತ ನೀವು ತಗೊಂಡೋದಂತ ನೋಡ್ಬೇಕು ಮುಖ್ಯ. ಯಾಕಂದ್ರ ನಿಮ್ಗೆ ಹೇಳಿದಂತ ಧೈರ್ಯ ಇತ್ತಲ್ಲ ಅಧ್ಯಕ್ಷರ, ಅದು ಬಹಳಷ್ಟ ಹೆಮ್ಮೆಯ ವಿಷಯ. ನಿಮ್ಗೆ ಏನ ಕಷ್ಟ ಬಂದ್ರೆ ನಾನು ಇರ್ತೇನಕಂದ ನೀವು ಓದು ಅಂತ ಕಿಶಿಂದ ಇದೇ ತರನಾಗಿ ನೀವು ಕೂಡ ತೀರಿಸಬೇಕು ಅಂತ ಕಿಶಿಂದ ಈ ಸಂಘದ ಮೂಲಕ ಬರ್ಬೇಕ ಸ್ಟಾರ ಉತ್ತರ ಕರ್ನಾಟಕ ಕಾಮ್ರೇಡ್ ಎಜೆ ಮುದೋಳ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ತಾಲೂಕು ಘಟಕ ಹಾಗೂ ಹುಬ್ಬಳ್ಳಿ ಜಿಲ್ಲಾ ಸಮಿತಿ ವತಿಯಿಂದ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ವರ್ಷದಂಥ ಈ ವರ್ಷವೂ ಕೂಡ ಈ ನನ್ನ ಕಟ್ಟಡ ಕಾರ್ಮಿಕರ ಮಕ್ಕಳಿದ್ದಾರೆ ಹಾಗೂ ಬಡ ಕಾರ್ಮಿಕರ ಮಕ್ಕಳಿದ್ದಾರೆ. ವರ್ಷದಂತನೂ ಈ ವರ್ಷ ಹೋದ ವರ್ಷ 160 ಆಗಿತ್ತು. ಈ ವರ್ಷ 750 ಮಕ್ಕಳು ಕೊಡಬೇಕಂತೇಳಿ ನಮ್ಮದು ಮ್ಯಾಗಿನ ಸಮಿತಿ ನಿರ್ಣಯ ಮಾಡಿತ್ತು. ಅದೇ ಥರ ನಾವು 3 ತಿಂಗಳಿಂದ ಇದೆಲ್ಲ ನನ್ನ ಬಳಗ ಏನಿದೆ ಎಲ್ಲರೂ ನಾವು ಈ ಬಡ ಮಕ್ಕಳ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳ ಗೋಸ್ಕರನ ನಮ್ಮ ಸಂಘಟನೆ ಇದೆ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೂ ಇಷ್ಟಪಡ್ತೇನೆ. ಮತ್ತು ಇವಾಗ ಈ ಮಕ್ಕಳ ಸಂಬಂಧ ಚಿಂತನೆ ಮಾಡುವಂಥ ಸಂಘಟನೆ ಅಂದರೆ ಅದು ಉತ್ತರ ಕರ್ನಾಟಕ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕರ ಸಂಘ ಮಾತ್ರ. ಎಷ್ಟೋ ಸಂಘಟನೆಗಳಿದಾವೆ, ಧಾರವಾಡದೊಳಗೆ ಎಷ್ಟೋ ಸಂಘಟನೆಗಳಿದಾವೆ. ಆ ಸಂಘಟನೆಗಳು ಯಾವುದೂ ಸಹ ಇಂಥ ಸೆಕ್ಷನ್ಗಳು ಹಾಕಲ್ಲ. ಆದ್ರೆ ನಮ್ಮ ಏನು ಎಜೆ ಮುದೋಳವ್ರು ಅದಾರ ಅವರು ಮುಖಾಂತರ ಅವ್ರು ಪ್ರತಿಯೊಂದು ಇವಾಗ ಇಲ್ಲ, ಅವರ ಸನ್ನಿಧಿಯ ದಾರಿಯಲ್ಲಿ ನಾವು ಕೂಡ ನಡೀತೇವೆ ಅಂಥೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಎಜೆ ಮುದೋಳವರ ಏನು ಬರೆದು ಕೊಟ್ಟಂಥ ಒಂದು ಹಾದಿ ಐತಿ, ಅವ್ರದ್ದು ಜೀವನದ ಚರಿತ್ರೆ ಏನೈತಿ, ಆ ಚರಿತ್ರೆ ಮುಖಾಂತರ ಈ ಸಂಘಟನೆ ನಡೀತೈತೆ ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ. ಮತ್ತು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಇವಾಗ ನಮಗೆ ಮೇನ್ ಪಾಯಿಂಟ್ ಸಂತೋಷ್ ಲಾಡ್ ಸಾಹೇಬರು ಮತ್ತೊಮ್ಮೆ ಸಚಿವರಾಗಿದ್ದಾರೆ. ಅವರಿಗೆ ನಾವು ಎಲ್ಲರಿಗೂ ಈ ನಮ್ಮ ಉತ್ತರ ಕರ್ನಾಟಕ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕ ಸಂಘದಿಂದ ಸ್ವಾಗತ ಕೋರ್ತಾ ಇದ್ದೇವೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಸಂತೋಷ್ ಲಾಡ್ ಸಾಹೇಬ್ರಿಗೆ ಏನಪ್ಪ ನಾವು ಸಂತೋಷ್ ಲಾಡ್ ಸಾಹೇಬ್ರು ಕೇಳೋದೇನೆಂದರೆ 3 ವರ್ಷದಿಂದ
ಈ ಬಡ ಮಕ್ಕಳ ಚಿಂತೆನೇ ಅವ್ರ ತಲೆ ಆಗೋದಿಲ್ಲ. ಇದು ಒಂದು ನಮಗೆ ನೋವೈತೆ ಎಲ್ಲ ಸಂಘಟನೆದವ್ರಿಗೆ. ಈ 3 ವರ್ಷ ಕಟ್ಟಡ ಕಾರ್ಮಿಕರ ಮಕ್ಕಳು ಯಾವ ಥರ ನೋವು ಉಣ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ತಲೆಗಿಲ್ಲ. ನಮ್ಮ ಸಂತೋಷ್ ಲಾಡ್ ನಮ್ಮ ಸಚಿವರಿಗೆ ಇದು ಮೇನು. ನಮಗೆ ಯಾವುದೂ ಏನು ಬೇಡ, ಅವ್ರಿಗೆ ಕಿಟ್ ಬೇಡ, ಯಾವುದೂ ಏನು ಬೇಡ. ನಮಗೆ ಫಸ್ಟ್ ಬಡ ಮಕ್ಕಳ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತೇಳಿ ನಾನು ಇವತ್ತು ಸಂತೋಷ್ ಲಾಡ್ ಸಾಬ್ರಿಗೆ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಈಗ ಮದುವೆ ಸಹಾಯಧನ ಯಾವ ಕಿಟ್ ಪಟ್ಟು ಎಲ್ಲ ಬಂದ್ ಮಾಡಬೇಕಂತೇಳಿ ಈ ಸಂಘಟನೆ ಮೂಲಕ ನಮ್ಮ ಎಲ್ಲ ಸಂಘಟನೆಯ ರಾಷ್ಟ್ರೀಯ ಮಹಿಳಾ ಸಂಘಟನೆ ಆಗ್ಬೋದು, ನಮ್ಮ ಬಿಡಿ ಕಾರ್ಮಿಕರ ಸಂಘಟನೆ ಆಗ್ಬೋದು, ಎಲ್ಲರ ಮುಖಾಂತರ ನಾನು ಒಂದು ಮನವಿ ಕೊಡ್ತಾ ಇದ್ದೇವೆ. ಸಂತೋಷ್ ಲಾಡ್ ಸಾಬ್ರಿಗೆ ಅವಶ್ಯವಾಗಿ ಈ ವರ್ಷ ಬಡ ಮಕ್ಕಳ ಕಟ್ಟಡ ಕಾರ್ಮಿಕರ ಮಕ್ಕಳು ಭಾಳ ಅವಿದ್ಯಾವಂತರಾಗ್ತಾ ಇದ್ದಾರೆ, ಅದ್ರ ಚಿಂತನೆ ನೀವು ತೊಗೋಬೇಕಂತೇಳಿ. ಯಾಕಂದರೆ ಸ್ಕಾಲರ್ಶಿಪ್ ಮೊದಲ 10th ಇದ್ದವರಿಗೆ 10th 9th ಇವೆಲ್ಲ ಮಕ್ಕಳು 10th ಲಾಸ್ಟ್ ಮಾಡ್ಕೊಂಡು ಫೀಸ್ ಕಟ್ಟಕ್ಕೆ ಬರಲಿಕ್ಕೆ ಇವತ್ತು ಕಟ್ಟಡ ಕಾರ್ಮಿಕರು ಕೆಲಸ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳು ಮತ್ತೊಳ್ಳೆ ಕಟ್ಟಡ ಕಾರ್ಮಿಕ ಮಕ್ಕಳು ಕೆಲಸಕ್ಕೆ ಹೊಂಟಾರೆ. ಅದ್ರಗೋಸ್ಕರ ನಾವು ಸಂತೋಷ್ ಲಾಡ್ ಸಾಬ್ರಿಗೆ ನಾವು ನಮ್ಮ ಉತ್ತರ ಕರ್ನಾಟಕ ಕಾಮ್ರೇಡ್ ಎ ಜೆ ಮುದೋಳ ಕಟ್ಟಡ ಕಾರ್ಮಿಕ ಸಂಘದಿಂದ ಮನವಿ ಮಾಡೋದೇನೆಂದರೆ, ಮೊದಲು ಫಸ್ಟ್ವಾಗಿ ಸ್ಕಾಲರ್ಶಿಪ್ ಕೊಡಬೇಕು, ಆಮೇಲೆ ಸಹಾಯಧನ ಕೊಡಬೇಕು. ಅದೇ ಮಕ್ಕಳು ನಮ್ಮ ಕಿಟ್ ಏನು ಬೇಡ ನಮಗೆ, ಅವ್ರು ಕೊಟ್ಟಾಗ ನಾವು ಕೆಲಸ ಮಾಡ್ಬೇಕಂತ ಇದ್ದಿದ್ದು. 3 ವರ್ಷದ ಸ್ಕಾಲರ್ಶಿಪ್ ಮೊದಲು ಬೇಕು ನಮಗೆ. ಇವಾಗ SSP ಪೋರ್ಟ್ ಬಿಟ್ಟಿದ್ದಾರೆ ಹೊರಗೆ, ಟ್ರೇಡ್ ಯೂನಿಯನ್ ಒಳಗೆ ಹಾಕಿಲ್ಲ ಅವರು ಸ್ಕಾಲರ್ಶಿಪ್. ಯಾಕಂದ್ರೆ ನಾವು ಮೊದಲು ಅರ್ಜಿ ಕೊಟ್ಟೆ, ಮೊದಲು ಸ್ಕಾಲರ್ಶಿಪ್ ರಿಲೀಸ್ ಮಾಡಿಕೊಡ್ಬೇಕು ನಮಗೆ. ಮಕ್ಕಳದ್ದು ಭಾಳ ಸಮಸ್ಯೆ ಐತಿ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಭಾಳ ಸಮಸ್ಯೆ ಐತಿ. ನೆಕ್ಸ್ಟು ಇವ್ರು ಏನು ಕಿಟ್ ಕೊಡ್ತಾ ಇದ್ದಾರಲ್ಲ, ಇವೆಲ್ಲ ಬೋಗಸ್ ಕಿಟ್ ಇದು. ಈ ಕಿಟ್ನೊಳಗೆ ಏನಿಲ್ಲ, ಒಂದು ಹೆಲ್ಮೆಟ್ ಐತಿ, ಒಂದು ಜಾಕೆಟ್ ಐತಿ, ಇದು ಬೂಟ್ ಐತಿ. ಇದು ಒಂದೊಂದರೊಳಗೆ ಅದು ಬೂಟೂ ಇಲ್ಲ, ಸೇಫ್ಟಿನೂ ಇಲ್ಲ ಕಾರ್ಮಿಕಿಗೆ. ಆ ಥರ ಒಂದು ಸೇಫ್ಟಿ ಕಿಟ್ ಕೊಡ್ತಾ ಇದ್ದಾರೆ, ಇದು ಬೋಗಸ್ ಐತಿ. ಆಮೇಲೆ ಇವೆಲ್ಲ ನಮಗೇನು ಬೇಡ. ನಮಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ, ವೃದ್ಧಾಪ್ಯ ಕಟ್ಟಡ ಕಾರ್ಮಿಕರು 60 ವರ್ಷ ಆದಂಥ ನಾವು ವೃದ್ಧಾಪ್ಯ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ಪಿಂಚಣಿ, ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಾವು ಇದು ಮದುವೆ ಸಹಾಯಧನ, ಡೆತ್ ಇವೆಲ್ಲ ಕೊಟ್ಟರೆ ಸಾಕು ನಮಗೆ. ಸಂತೋಷ್ ಲಾಡ್ ಅವ್ರಿಗೆ ಮನವಿ ಮಾಡೋದಂದ್ರೆ ಉತ್ತರ ಕರ್ನಾಟಕ ಕಾಮ್ರೇಡ್ ಎ ಜೆ ಮುದೋಳ ಕಟ್ಟಡ ಕಾರ್ಮಿಕ ಸಂಘದಿಂದ ಇದಷ್ಟೇ ನಮ್ಗೆ ಕೊಟ್ಟರೆ ಸಾಕು. ಉಳ್ಕಿದ್ದು ಯಾವುದೋ ಮತ್ತು ಆರೋಗ್ಯದ್ದು 3 ವರ್ಷ ಪ್ರತಿ ವರ್ಷ. ಇವಾಗ 1 ವರ್ಷ ಮಾಡಿದ್ದಾರೆ ಕಾರ್ಡ್. ಕಾರ್ಮಿಕಿಗೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಪೋರ್ಟ್ನೊಳಗೆ 3 ತಿಂಗಳು ಹೊಂಟೈತೆ. ಅದ್ರೊಳಗೆ ಪೋರ್ಟ್ನೊಳಗೆ ಹಾಕಿದ್ದ 3 ತಿಂಗಳೊಳಗೆ ಆಮೇಲೆ ಸೇವಾ ಕೇಂದ್ರ ತೆಗೆದಾರೆ ಅವರು. ಸೇವಾ ಕೇಂದ್ರದವ್ರು ಇನ್ನು ಡೈರೆಕ್ಟ್ ನಿಜವಾದ ಕಟ್ಟಡ ಕಾರ್ಮಿಕರನ್ನ ಡೈರೆಕ್ಟ್ ನಿಜವಾದ ರಿಜೆಕ್ಟ್ ಆಗ್ತಾ ಇದ್ದಾವೆ. ಫುಲ್ಲು ಯಾವುದು ಏನಿಲ್ಲ, ಅವ್ರು ಚೆಕ್ಕಿಂಗ್ಗೆ ಹೋಗಲ್ಲ. ಏನು ಸಂತೋಷ್ ಲಾಡ್ ಸಾಬ್ರೆ ಸೇವಾ ಕೇಂದ್ರಕ್ಕೆ ಅದಲ್ಲ, ಅದು ಕರೆಕ್ಟ್ ಕೆಲಸ ಆಗ್ತಾಯಿಲ್ಲ. ಅದ್ರ ಬಗ್ಗೆ ನೀವು ಅದಕ್ಕೆ ಒತ್ತಡ ಕೊಡ್ಬೇಕಂತೇಳಿ ಇವಾಗ ಕಟ್ಟಡ ಕಾರ್ಮಿಕರು ಮದುವೆ ಮಾಡಿರ್ತಾರೆ, ಪಾಪ ಅರ್ಜಿ ಸಹ ಚೆಕ್ಕಿಂಗ್ ಕರೆಕ್ಟ್ ಆಗ್ಲಂಗೆ ಹೋಗಿ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಎಷ್ಟೋ ಸಲ ನಾವು ನೋಡಿದ್ದೀವಿ. ಈಗ ಅವನ್ನೆಲ್ಲ ನಾವು ಸರಿ ಮಾಡಬೇಕಂತೇಳಿ ನಾವು ಉತ್ತರ ಕರ್ನಾಟಕ ಕಾಮ್ರೇಡ್ ಎ ಜೆ ಮುದೋಳ ಕಟ್ಟಡ ಕಾರ್ಮಿಕ ಸಂಘದಿಂದ ಒತ್ತಡ ಮಾಡ್ತಾಯಿದ್ದೀವಿ ಸಂತೋಷ್ ಲಾಡ್ ಸಾಬ್ರಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಉತ್ತರ ಕರ್ನಾಟಕ ಕಾಮ್ರೇಡ್ ಎ ಜೆ ಮುದೋಳ ಕಟ್ಟಡ ಕಾರ್ಮಿಕರ ಸಂಘ ಪ್ರಧಾನ ಕಾರ್ಯದರ್ಶಿ PD ನದಾಪ್. ಎಲ್ಲ ಮಹಿಳೆ ಸಂಘಟನೆಯ ವತಿಯಿಂದ ಇವತ್ತು ನಾವು ಎ ಜೆ ಮುದೋಳ ಗ್ರೂಪ್ ವತಿಯಿಂದ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಅನಾಥ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಹೋದ ವರ್ಷವೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ವಿ. ಈ ವರ್ಷವೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಪುಸ್ತಕವನ್ನು ಕೊಟ್ಟು ಅವರಿಗೆ ಪೂರ್ತಿ ಸಹಾಯ ಮಾಡೋಕ್ಕಂತೂ ಆಗಲ್ಲ, ಸ್ವಲ್ಪ ಮಟ್ಟಿಗಾದರೂ ನಾವು ಅವ್ರಿಗೆ ಕೊಟ್ಟು ನಾವು ಅವ್ರಿಗೆ ಹುರಿದುಂಬಿಸಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ, ಅವರ ತಂದೆ ತಾಯಿಗಳಿಗೆ ನಾವು ಮೋಟಿವೇಟ್ ಮಾಡಿ ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಲೆಂದು ಈ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಸಾಯಬಾರ್ದು. ಅವರು ಡಾಕ್ಟರ್, ಇಂಜಿನಿಯರ್ ಹೆಚ್ಚಿನ ಪದದಲ್ಲಿ ಹೋಗಿ ಹೆಚ್ಚಿನ ಉನ್ನತವನ್ನು ಸಾಧಿಸಿ ತಮ್ಮ ಮನೆತನವನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಒಯ್ಯಲಿ ಅಂತೇಳಿ ನಮ್ಮೆಲ್ಲ ಆಸೆ. ನಮ್ಮೆಲ್ಲ ಎ ಜೆ ಮುದೋಳ ಗ್ರೂಪ್ಲಿಂತ್ರ ನಮ್ಮ ಸಂಘಟನೆಯಿಂದ ಏನೋ ಸಹಾಯ ಬೇಕಾದರೂ ನಾವು ಹೋದ ವರ್ಷವೂ ಕೂಡ ಹೇಳಿದ್ವಿ. ಸ್ವಲ್ಪ ಮಕ್ಕಳಿಗೆ ಫೀಸ್ ಕೂಡ ತುಂಬ ಹಣ ಇದ್ದಿದ್ದಿಲ್ಲ, ನಮ್ಮ ಸಂಘಟನೆಯಿಂದ ಫೀಸ್ ಕೂಡ ತುಂಬಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ಕಳಿಸಿಕೊಟ್ಟಿದ್ದೀವಿ. ಇದೇ ಥರ ನಮ್ಮ ಸಂಘಟನೆಯ ನಿಮ್ಮೆಲ್ಲರ ಸೇವೆ ಮಾಡಲೆಂದು ನಾನು ಬಯಸುತ್ತೇನೆ. ಹಾಗೂ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರು ಇನ್ನೊಮ್ಮೆ ನಮಗೆ ಸೇವೆ ಸಲ್ಲಿಸುವಂಥ ನಮಗೆ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿರ್ತಾರೆ. ಹೆಚ್ಚಿಗೆ ಅವರು ಕಲಘಟಗಿ ತಾಲೂಕನ್ನು ಹೆಂಗೆ ಉನ್ನತ ಮಟ್ಟಕ್ಕೆ ಬೆಳೆಸ್ಯಾರ, ಹಂಗೆ ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೆ ಸ್ವಲ್ಪ ಒತ್ತು ಕೊಟ್ಟು ಕಾರ್ಮಿಕರ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಅಂತೇಳಿ ನಾನು ಅವರಲ್ಲಿ ಕಳಕಳಿಯ ವಿನಂತಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶಹನಾಜ್ ಬೇಗಂ ಅಮರ್ಗೋಳು. ನಮಸ್ಕಾರ. ನ್ಯಾಷನಲ್ ಇಂಡಿಯನ್ ವುಮೆನ್ ಫೆಡರೇಷನ್ಲಿಂತ ನಾವು ಮಾತಾಡೋದು. ಕಟ್ಟಡ ಕಾರ್ಮಿಕರು, ಉತ್ತರ ಕಟ್ಟಡ ಕಾರ್ಮಿಕರ ಅಭಿಮಾನಿ, ಅವ್ರಿಗೂ
ಈ ಥರ ಕಾರ್ಮಿಕರ ಸಂಘಟನೆ ಇದು. ಜಿಲ್ಲಾ ಬೀಡಿ ಕಾರ್ಮಿಕರ ಸಂಘಟನೆ, ನಂತರ ಮಹಿಳಾ ರಾಷ್ಟ್ರೀಯ ಸಮಿತಿಯ ಸಂಘಟನೆ ಇದೆ. ನಾವು ಏನು ಅಂದ್ಬೇಕಂದ್ರೆ ಸರ್, ಇಲ್ಲಿ ಈಗಾಗಲೇ ಕಾರ್ಮಿಕರ ಬಹಳಷ್ಟು ಯೋಜನೆಗಳನ್ನು ಜಾರಿಯಲ್ಲಿ ತಂದಾರ. ಬಟ್ ಅವರು ಏನು ಇದ್ದಿದ್ದು ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅವರಿಗೆ ಹೇಳ್ತಾರ ಬರ್ತೀವಿ, ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲೇ ಕೊರತೆ ಅಂದರೆ ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯಧನ ಕೊಟ್ಟಿಲ್ಲ. ಅವರು ಎಷ್ಟೋ ಸಹಾಯಧನ ಆಗಿಲ್ಲ, ನಂತರ ಡೆತ್ ಆಗಿದ್ದು ಕೊಟ್ಟಿಲ್ಲ. ಅದನ್ನ ಆಯ್ತು. ಈ ಥರ ಸಂಘಟನೆಗಳಿಗೆ ನಾವು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಆಗ್ಯಾವ ಸರ್. ಆದರೂ ಇದ್ದಂಥ ಸೌಲಭ್ಯಗಳನ್ನು ಬರಬೇಕು. ಯಾಕಂದರೆ ಇನ್ಶೂರೆನ್ಸ್ ಇದು ಸ್ಕಾಲರ್ಶಿಪ್ ಅಂತ ಇದೆ. ನಮ್ದೊಂದು ಇನ್ನೊಂದು ಬೇಡಿಕೆ ಏನಂದರೆ ಮದುವೆಗೆ ಸಹಾಯಧನ ಕೊಡಲಿ ಅವರಿಗೂ, ಅಸಂಘಟಿತ ಕಾರ್ಮಿಕರಿಗೂ ಅಂತ ಹೇಳಿ ನಾವು ಕೇಳ್ಕೊಳೋದು. ಯಾಕಂದರೆ ನಮ್ಮ ಕಾರ್ಮಿಕರಲ್ಲಿ ಶೂರ ಇಲ್ಲ, ಅವರಿಗೆ ಮನಿ ಇಲ್ಲ. ಎಲ್ಲರೂ ನೀವು ಕೊಡ್ತೀರಿ, ಒಂದು ಕಿಟ್ ಕೊಡ್ತೀರಿ, ಒಂದೊಂದು ಬೂಟಿನ, ನಿಮ್ಗೆ ಬೂಟಿನ ಸೈಜ್ ಗೊತ್ತಾ? ಸೈಜಿನ ಕೊಡ್ತಿಲ್ಲ. ಅವು ಕೊಡ್ತೀರಿ 2,000 3,000 ರೂಪಾಯಿ ಅಂತ ಹೇಳಿ ಕಿಟ್ ಕೊಡ್ತೀರಿ. ನೀವು ಅವು ಕಿಟ್ ತರ್ತಾರ, ಮೂಲೆಗಿಡ್ತಾರೆ, ಏನು ಪ್ರಯೋಜನ ಆಗಲ್ಲ. ಆದಷ್ಟು ನೀವು ಎಜುಕೇಷನ್ಗೆ ಒತ್ತಾಯ ಕೊಡ್ರಿ. ಆ ಎಜುಕೇಷನ್ ಮುಂದುವರಿಯಲಿ. ನಮ್ಮ ಇದ್ದಂಥ ಕಾರ್ಮಿಕರ ಮಕ್ಕಳು, ಅಸಂಘಟಿತ ಕಾರ್ಮಿಕರ ಮಕ್ಕಳು ಮುಂದೆ ಬರಲಿ, ಅವರ ಭವಿಷ್ಯ ಉಜ್ವಲವಾಗಲಿ. ಆದಷ್ಟು ಅವರು ಬುಡಕಟ್ಟು ಜನಾಂಗದಾಗ ಕಾರ್ಮಿಕರು ಇರ್ತಾರ, ಬಟ್ ಅವರಿಗೆ ಮನಿ ಇರಂಗಿಲ್ಲ. ಆದಷ್ಟು ನಾವು ಮನಿನ ಅವರಿಗೆ ಮಾಡಿ ಕೊಡುವಂಥ ಆಶ್ರಯ ಯೋಜನೆಯನ್ನು ಕೂಡ ಅವರಿಗೆ ಸೌಲಭ್ಯ ಕಲ್ಪಿಸಲಿ ಅಂತ ಕೇಳ್ತೀನಿ. ನಮ್ಮ ಶ್ರೀಮಾನ್ ಸಂತೋಷ್ ಲಾಡ್ ಸರ್ಗೂ ಕೂಡ ನಾವು ಎಲ್ಲರ ನಮ್ಮ ಕಾರ್ಮಿಕರ ವತಿಲಿಂತ, ನಮ್ಮ ಸಂಘಟನೆ ಅಸಂಘಟಿತ ಕಾರ್ಮಿಕರ ವತಿಲಿಂತ ನಾವು ಸ್ವಾಗತ ಕೋರುತ್ತೇವೆ. ಮತ್ತೊಮ್ಮೆ ಅವರಿಗೆ ನನ್ನ ಉದ್ದೇಶ ಏನಂದರೆ ಅವ್ರಿಗೂ ಕೂಡ ಮದುವೆದು ಸಹಾಯಧನ ಮಾಡಲಿ ಅಂತ ಹೇಳಿ ಕೇಳ್ಕೊತೀವಿ. ಆದಷ್ಟು ನಮ್ಮ ಅಸಂಘಟಿತ ಕಾರ್ಮಿಕರ ಯೋಜನೆಗಳನ್ನು ಜಾರಿಯಲ್ಲಿ ತರಲಿ. ಕೊಡ್ತೀವಿ ಅಂತ ಹೇಳಿ ಸಮಾಧಾನ ನೀವು ಎಲ್ಲ ಪ್ರಚಾರದಲ್ಲಿ ಕೊಡ್ತೀರಿ, ಬಟ್ ಇನ್ನೂ ಯಾವುದು ನಾವು ಜಾರಿಯಲ್ಲಿ ಬಂದಿಲ್ಲ. ಬರೀ ಜಸ್ಟ್ ಕಾರ್ಡ್ ಕೊಟ್ಟಿರಿ, ನಮ್ಗೆ ವಾಪಸ್ ಕೇಳ್ತಾರೆ. ಅಸಂಘಟಿತ ಕಾರ್ಡ್ ಪ್ರತಿಯೊಬ್ಬರ ಮನೆಗೆ ನಾವು ಕರೆಸಿ ಕೊಡಾಕುಂತೀವಿ. ಅವ್ರಿಗೆ ಕೊಟ್ಟರು ಕೂಡ ಅವ್ರು ಏನಂತಾರೆ, ಏನು ಸೌಲಭ್ಯ ಇದ್ರದ್ದು ಅಂತ ಹೇಳ್ತಾರೆ. ಆದಷ್ಟು ನೀವು ಬಂದು ನಮ್ಮ ಜನಾರ್ದನಿಗೆ ನೀವು ಎಲ್ಲ ನಿಮ್ಮಿದ್ದಂಥ ಸೌಲಭ್ಯಗಳನ್ನು ಅವ್ರಿಗೆ ಕೋರಬೇಕಂತ ಹೇಳಿ ನಿಮ್ಮಲ್ಲಿ ನಾವು ಮಹಿಳಾ ಫೆಡರೇಷನ್ ವುಮೆನ್ಲಿಂತ ನಾವು ಎಲ್ಲರೂ ನಿಮ್ಮಲ್ಲಿ ಮನವಿ ಹೇಳ್ರಿ, ಕಳಕಳಲಿಂತ ನಾವು ನಿಮ್ಮ ಬೇಡಿಕೊಳ್ಳೋಕುಂತೀವಿ. ಅಧಿಕಾರ ನಿಮ್ಮಲ್ಲಿ ಅದೇ ಸರ್. ನಮ್ಮ ಬಡವರಿಗೆ ಬೇಕಾದಷ್ಟು ಸಹಾಯ ಮಾಡೋದು ನಿಮ್ಗೆ ದೇವರ ಶಕ್ತಿ ಕೊಟ್ಟಾನ. ಇರಲಿ, ನಿಮ್ಮ ಶಕ್ತಿ ಮೀರಿ ನೀವು ಕೆಲಸ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ನಿಮ್ಮ ಅಕ್ಕ ತಂಗಿಯರು ಎಲ್ಲರೂ ಹಾರೈಸ್ತೀವಿ. ಎಷ್ಟು ನನ್ನ ಮಾತನ್ನು ಹೇಳಿ ನಾನು ನಮಸ್ಕಾರ ಹೇಳಿಸ್ತೀನಿ. ನನ್ನ ಹೆಸರು ಫಾತಿಮಾ, ನ್ಯಾಷನಲ್ ಫೆಡರೇಷನ್ ವುಮೆನ್ ಅಧ್ಯಕ್ಷ ಫಾತಿಮಾ ತಡ್ಕೋಡ್ ಅಧ್ಯಕ್ಷೆ. ಉತ್ತರ ಕರ್ನಾಟಕ ದಿವಂಗತ ಎಜೆ ಮುದೋಳ್ ಅಭಿಮಾನಿಗಳ ಹಾಗೂ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾಗೂ ಧಾರವಾಡ ಜಿಲ್ಲಾ AITC ಜಿಲ್ಲಾ ಸಮಿತಿ ಹಾಗೂ ಮಹಿಳಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಹಾಗೂ ಧಾರವಾಡ ಜಿಲ್ಲಾ ಬೀಡಿ ಕಾರ್ಮಿಕರ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಪ್ರತಿ ವರ್ಷದಿಂದ ದಿನಕ್ಕೆ ಹೆಚ್ಚಿಗೆ ಕಾರ್ಮಿಕರು ನೋಂದಣಿ ಆಗುತ್ತಾ ಬಂದಿದ್ದಾರೆ. ಅವರಿಗೇನೆಂದರೆ ಬಡ ಕಾರ್ಮಿಕರಿಗೆ ಹಾಗೂ ಅನಾಥ ಮಕ್ಕಳಿಗೆ ಹಾಗೂ ಅಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಇವತ್ತಿನ ದಿವಸ ನಾವು ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸತತವಾಗಿ 6ನೇ ವರ್ಷದಿಂದ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ನಾವು ನೋಂದಣಿ ಮಾಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರುತ್ತೇವೆ. ನಮಗೇನು ಮುಖ್ಯವಾಗಿ ನಮ್ಮ ಬೇಡಿಕೆ ಅಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಏನು ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿಂತಹ ನಮ್ಮ ಸಂತೋಷ್ ಲಾಡ್ ಅವರಿಗೂ ಮತ್ತು ಅವರು ಧಾರವಾಡ ಜಿಲ್ಲೆ ಉಸ್ತುವಾರಿಯಾಗಿದ್ದಾರೆ ಮತ್ತು ಅವರಿಗೆ ಕಾರ್ಮಿಕರ ಇಲಾಖೆಯನ್ನು ಕೊಟ್ಟಿದ್ದಾರೆ, ಕಾರ್ಮಿಕ ಸಚಿವರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಬೇಡಿಕೆ ಏನಪ್ಪ ಅಂದರೆ ಬೋಗಸ್ ಕಾರ್ಡ್ಗಳನ್ನು ವಿತರಣೆ ಮಾಡೋದನ್ನು ನಿಲ್ಲಿಸಿದರೆ ಧನ್ಯವಾದಗಳು ಅರ್ಪಿಸ್ತೇವೆ ನಾವು. ಆದರೆ ಬಡ ಕಾರ್ಮಿಕರಿಗೆ ನೆನೆಗುದಿಗೆ ಬಿದ್ದಂತಹ ಪಿಂಚಣಿ ಹಾಗೂ ಸ್ಕಾಲರ್ಶಿಪ್ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ನೆನೆಗುದಿಗೆ ಬಿದ್ದಿದ್ದಾವೆ. ಅದು ಶೀಘ್ರದಲ್ಲಿ ತಾವು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮತ್ತು ನಮ್ಮ ಬಡ ಕಾರ್ಮಿಕರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಆಟೋ ರಿಕ್ಷಾ ಚಾಲಕರಿಗೆ ವಸತಿ ಯೋಜನೆಯನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಹಾಗೂ ನಮ್ಮ ಬಡ ಕಾರ್ಮಿಕ ASI ಹಾಗೂ ಆರೋಗ್ಯ ಕಿಟ್ಟು ಹಾಗೂ ಇನ್ನಿತರೆ ಬಹಳ ಯೋಜನೆಗಳದಾವೆ. ತಮ್ಮ ಸರ್ಕಾರದಲ್ಲಿ ತಮ್ಮ ಯೋಜನೆಯಲ್ಲಿ ತಮ್ಮ ಕಾರ್ಮಿಕ ಇಲಾಖೆ ಬಹಳ ಫಂಡ್ ಇದೆ. ಆ ಫಂಡನ್ನು ನಾವು ಬಡ ಕಾರ್ಮಿಕರಿಗೆ ನೀಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಕೇಳ್ತೇನೆ. ಅದೇ ರೀತಿಯಾಗಿ ನಮ್ಮ ಬಡ ಕಾರ್ಮಿಕರಿಗೆ ಏನು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿದಂತಹ ನಮ್ಮ PD ನದಾಪ್ ಅವರು ನಾವು ಈ ನೇತೃತ್ವವನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಆ ಪಾಲ್ಗೊಂಡ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಹಿಳಾ ಸಂಘಟನೆಯ
ಅವರು ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೂ ನಮ್ಮ ಬಡ ಮಕ್ಕಳಿಗೆ ಹಾಗೂ ಅನಾಥ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಇವತ್ತಿನ ದಿವಸ ಉಪಹಾರ ಕೂಡ ನೆರವೇರಿಸಿದ್ರು. ಇವೆಲ್ಲ ನಮ್ಮ ಧಾರವಾಡ ಜಿಲ್ಲಾ ಏನು ಅಸಂಘಟಿತ ಕಾರ್ಮಿಕರು ಹಾಗೂ ಮಹಿಳಾ ರಾಷ್ಟ್ರೀಯ ಸಂಘಟನೆ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರು ಎಲ್ಲ ಸಮೂಹ ಕೂಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರಮೇಶ್ ಕುಬೇರಪ್ಪ ಭೋಸ್ಲೆ ಅಂತ ಹೇಳಿ, ಧಾರವಾಡ ಜಿಲ್ಲಾ AIT ಜಿಲ್ಲಾ ಸಮಿತಿಯ ಸಹಕಾರದರ್ಶಿ. ಧನ್ಯವಾದಗಳು. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಎಜೆ ಮುದೋಳರ ಅಭಿಮಾನಿಗಳಿಂದ ಬಡ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ಶ್ಲಾಘನೀಯ. ಇದು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪಿರ್ಸಾಬ್ ನದಾಬ್ ಅವರು ಹೆಚ್ಚಿಗೆ ಲೀಡ್ ತೊಗೊಂಡು ಮಾಡ್ಕೊಂಡು ಬಂದಿದ್ದಾರೆ. ಇದು 6ನೇ ವರ್ಷ. ಇದಕ್ಕೆ ಈ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಏನು ಮಾಡಬೇಕಂದ್ರೆ ಈ ನಮ್ಮ ಕಾರ್ಮಿಕರಿಗೆ ಬಡ ಮಕ್ಕಳಿಗೆ ಅವ್ರಿಗೆ ವಸತಿ ಇಲ್ಲ, ಅವ್ರಿಗೆಲ್ಲ ವಸತಿ ಕೊಡಬೇಕಾಗಿ ನಾವು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಜಾವೀದ್ ಲಕ್ಷ್ಮೇಶ್ವರ್ ಅಂತ, ಎಜೆ ಮುದೋಳ ಅಭಿಮಾನಿ ಬಳಗದ ಸದಸ್ಯ. ಒಂದು 3 ಮಂದಿ ಪದಾಧಿಕಾರಿಗಳು ಬಂದಿದ್ದೀವಿ. ಯಾಕಂದ್ರೆ ಗದ್ದು ಮಾಡೋದಕ್ಕೆ ಒಬ್ಬೊಬ್ಬರಿಗೆ ನಾವೇನು ಹೆಸರು ಒಬ್ಬೊಬ್ಬರು ಬಂದ ಶಾಂತಿಯಿಂದ ದಾರಿ ಕೊಡಬೇಕು. ಗದ್ದ ಮಾಡಬಾರ್ದು. ಯಾರು ಎಲ್ಲ ಮಕ್ಕಳಿಗೂ ಮುಟ್ಟೋ ಕೆಲಸ ಮಾಡಿ ಊಟ ಮಾಡ್ರಿ. ಶಾಂತಿಯಿಂದ ಊಟ ಮಾಡಿ. ಊಟ ಮಾಡೋರು ಮಾಡಿದವ್ರು ಹೆಸರು ಬಂದ್ರೆ ಇಲ್ಲಿ ಬುಕ್ ತೊಗೊಂಡ್ರಿ. ಜನದಪ್ಪ ಹೋಗ್ರಿ. ಜನದಪ್ಪ ಹೋದ್ರ ಜನದ ಕಾಲಾಗ ಬೇಕು ಊಟ